ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ 1ನೇ ತಾರೀಕು 2026 ವರ್ಷದಲ್ಲಿ ಫೆಬ್ರವರಿ 1ನೇ ತಾರೀಕು ಮಾಘ ಹುಣ್ಣಿಮೆ ಇದೆ ಅಥವಾ ಭರತ ಪೂರ್ಣಿಮೆ ಎಂದು ಸ್ನೇಹಿತರೆ ಮೀನರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ಇಂದಿನಿಂದ ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು. ಒಟ್ಟಾರೆಯಾಗಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಸ್ನೇಹಿತರೆ, ಅಂಥವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ವಿಡಿಯೋದಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ. ಮೀನರಾಶಿಯವರಿಗೆ ಗ್ರಹ ಸಂಚಾರ, ಗ್ರಹ ಸ್ಥಾನ ಬದಲಾವಣೆ, ಗ್ರಹಗಳ ಸ್ಥಿತಿಗಳು ಹೇಗಿರಲಿದೆ ಅನ್ನೋದನ್ನ ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ ಶನಿ ಬಲ, ಗುರು ಬಲ ತುಂಬಾ ಚೆನ್ನಾಗಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ರೀತಿ ಮೀನರಾಶಿಯವರಿಗೆ ಮಿಥುನದಲ್ಲಿ 4ನೇ ಮನೆಯಲ್ಲಿ ತಿಂಗಳ ಪೂರ್ತಿ ಗುರು, ಶನಿ ಮೀನದಲ್ಲಿ 1ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ರಾಹು ಕುಂಭದಲ್ಲಿ 12ನೇ ಮನೆಯಲ್ಲಿ, ಕೇತು ಸಿಂಹದಲ್ಲಿ 6ನೇ ಮನೆಯಲ್ಲಿ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅಂತಲೇ ಹೇಳಬಹುದು. ಇನ್ನು ಹುಣ್ಣಿಮೆ ಮುಗಿದ ನಂತರ ನಿಮ್ಮನ್ನು ಗಂಭೀರ ಮತ್ತು ಜವಾಬ್ದಾರಿಯುತ ಮನಸ್ಥಿತಿಯಲ್ಲಿ ಇರಿಸುತ್ತದೆ. ಜೀವನವು ನಿಮ್ಮನ್ನು ಪ್ರಬುದ್ಧರಾಗಲು, ನಿಧಾನಗೊಳಿಸಲು ಮತ್ತು ಸ್ಪಷ್ಟತೆಯೊಂದಿಗೆ ವರ್ತಿಸಲು ಕೇಳುತ್ತಿದೆ ಎಂದು ನೀವು ಭಾವಿಸಬಹುದು ಸ್ನೇಹಿತರೆ. ನಿಮ್ಮ ರಾಶಿಯಲ್ಲಿರುವಂತಹ ಲಗ್ನದಲ್ಲಿ ಶನಿಯು ನಿಮ್ಮ ಕರ್ತವ್ಯಗಳು, ನಿಮ್ಮ ಇಮೇಜ್ ಮತ್ತು ನಿಮ್ಮ ಜೀವನದ ದಿಕ್ಕಿನ ಬಗ್ಗೆ ನಿಮಗೆ ಹೆಚ್ಚು ಅರಿವು ಮೂಡಿಸುತ್ತಾರೆ. ಹುಣ್ಣಿಮೆ ಮುಗಿದ ನಂತರನೂ ಕೂಡ ಸ್ನೇಹಿತರೆ ವೃತ್ತಿ ಜೀವನದ ವಿಷಯಗಳು ಗಮನ ಸೆಳೆಯುತ್ತವೆ. ಕಾರ್ಯಕ್ಷಮತೆಯ ಒತ್ತಡವನ್ನು ನೀವು ಅನುಭವಿಸಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳು ಗುರುತಿಸಲಾಗುತ್ತದೆ ಎಂದು ನೀವು ಗ್ರಹಿಸಬಹುದು. ಹುಣ್ಣಿಮೆ ಮುಗಿದ ನಂತರ ಒಂದು ವಾರ ಕಳೆದ ನಂತರ ಗಮನವು ನಿಧಾನವಾಗಿ ಲಾಭ, ಸಾಮಾಜಿಕ ಸಂಪರ್ಕಗಳು ಮತ್ತು ದೀರ್ಘಕಾಲೀನ ಗುರಿಗಳ ಕಡೆಗೆ ಬದಲಾಗುತ್ತದೆ. ನೀವು ಭಾವನಾತ್ಮಕವಾಗಿ ಬಲಶಾಲಿಯಾಗಿ ಮತ್ತು ನೀವು ಎಲ್ಲಿದ್ದೀರಿ ಎಂಬುದರ ಬಗ್ಗೆ ಹೆಚ್ಚು ಸ್ಥಿರವಾಗಿರಿ ಅಂತ ಹೇಳ್ತಾ, ಇನ್ನು ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದಾದರೆ, ಹುಣ್ಣಿಮೆ ಮುಗಿದ ನಂತರ ವೃತ್ತಿ ಜೀವನವು ಪ್ರಮುಖ ವಿಷಯವಾಗಿ ಉಳಿದಿದೆ. ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ. ನಿಮ್ಮಲ್ಲಿ ಕೆಲವರು ಹೆಚ್ಚುವರಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ಅಥವಾ ಮೇಲಧಿಕಾರಿಗಳು ಗಮನಿಸುತ್ತಿದ್ದಾರೆ ಎಂದು ನೀವು ಭಾವಿಸಬಹುದು. ಇದು ಒತ್ತಡವನ್ನು ಉಂಟು ಮಾಡಲಿದೆ, ಆದರೆ ಇದು ನಿಮ್ಮ ಸಾಮರ್ಥ್ಯಗಳಲ್ಲಿನ ನಂಬಿಕೆಯನ್ನು ಸಹ ಸೂಚಿಸಲಾಗುತ್ತದೆ. ನಿಮ್ಮ 10ನೇ ಮನೆಯಲ್ಲಿ ಕರ್ಮದ ಸ್ಥಾನದಲ್ಲಿ ಸೂರ್ಯ, ಕುಜ, ಶುಕ್ರ ಮತ್ತು ಬುಧ ಆರಂಭದಲ್ಲಿ ಗೋಚರತೆಯನ್ನು ತರುತ್ತಾರೆ. ಈಗ ನಿಮ್ಮ ಕಾರ್ಯಗಳು ಮಾತುಗಳಿಗಿಂತ ಜೋರಾಗಿ ಮಾತನಾಡುತ್ತವೆ ಸ್ನೇಹಿತರೆ. ಸಣ್ಣ ಪ್ರಯತ್ನಗಳು ಕೂಡ ಶಾಶ್ವತವಾದ ಪ್ರಭಾವವನ್ನು ಬೀರಲಿದೆ. ಹುಣ್ಣಿಮೆ ಮುಗಿದ ನಂತರ ಗ್ರಹಗಳು 11ನೇ ಮನೆಗೆ ಲಾಭದ ಸ್ಥಾನಕ್ಕೆ ಚಲಿಸುತ್ತವೆ. ಸಹೋದ್ಯೋಗಿಗಳು, ಸ್ನೇಹಿತರು ಅಥವಾ ವೃತ್ತಿಪರ ನೆಟ್ವರ್ಕ್ಗಳಿಂದ ಬೆಂಬಲ ಹೆಚ್ಚಾಗುತ್ತದೆ. ನೀವು ಬಹುಮಾನಗಳು, ಮೆಚ್ಚುಗೆ ಅಥವಾ ನೀವು ಮೌನವಾಗಿ ಕೆಲಸ ಮಾಡುತ್ತಿದ್ದ ಗುರಿಗಳ ಕಡೆಗೆ ಪ್ರಯತ್ನವನ್ನು ನೋಡಬಹುದು. ಸಿದ್ಧವಾಗಿರಿ. ಪ್ರಯತ್ನ ಪ್ರಾಮಾಣಿಕವಾಗಿದ್ದಾಗ ಮನ್ನಣೆ ಸ್ವಾಭಾವಿಕವಾಗಿ ಬರುತ್ತದೆ ಸ್ನೇಹಿತರೆ. ಅದು ನಿಮ್ಮ ವೃತ್ತಿಯಲ್ಲಾಗಬಹುದು, ನಿಮ್ಮ ಉದ್ಯೋಗದಲ್ಲಾಗಬಹುದು. ಇನ್ನು ಅದೇ ರೀತಿ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ಹುಣ್ಣಿಮೆಯ ದಿನದಿಂದ ಹಣಕಾಸಿನ ವಿಷಯಗಳು ಕ್ರಮೇಣ ಸುಧಾರಿಸುತ್ತವೆ. ಮನೆ, ಕುಟುಂಬ ಅಥವಾ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಖರ್ಚುಗಳು ಬರಬಹುದು. 4ನೇ ಮನೆಯಲ್ಲಿರುವಂತಹ ಗುರು ಸೌಕರ್ಯ, ಆಸ್ತಿ ಅಥವಾ ಭಾವನಾತ್ಮಕ ಅಗತ್ಯಗಳಿಗಾಗಿ
ಖರ್ಚುಗಳನ್ನು ಹೆಚ್ಚಿಸಬಹುದು. ಹುಣ್ಣಿಮೆ ಮುಗಿದ ನಂತರ ಆದಾಯ ಅವಕಾಶಗಳು ಹೆಚ್ಚಾಗುತ್ತವೆ. ಕೆಲಸದ ಸಂಪರ್ಕಗಳು ಅಥವಾ ಇಂದಿನ ಪ್ರಯತ್ನಗಳ ಮೂಲಕ ಲಾಭಗಳು ಸೂಚಿತವಾಗಿವೆ. ಉಳಿತಾಯ ಮತ್ತು ಭವಿಷ್ಯದ ಆರ್ಥಿಕ ಯೋಜನೆಯನ್ನು ಪರಿಶೀಲಿಸಲು ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು. 12ನೇ ಮನೆಯಲ್ಲಿರುವಂತಹ ರಾಹು ಅನಗತ್ಯ ಖರ್ಚುಗಳು ಅಥವಾ ಗುಪ್ತ ವೆಚ್ಚಗಳ ಬಗ್ಗೆ ಎಚ್ಚರಿಕೆ ನೀಡಲಿದ್ದಾರೆ. ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು. ಯಾಕಂದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಡಬಾರ್ದು ಅಂದರೆ ಇಂದಿನಿಂದ ನಾವು ಏನು ಖರ್ಚು ಮಾಡ್ತಾ ಇದ್ದೀವಿ, ಏನು ಉಳಿಸ್ತಾ ಇದ್ದೀವಿ, ಈ ಎರಡೂ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ನಾವು 100 ರೂಪಾಯಿನ ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೆ 10 ರೂಪಾಯಿ ಉಳಿಸೋದಕ್ಕೆ ಯೋಚನೆ ಮಾಡಬೇಕು ಸ್ನೇಹಿತರೆ. ಪ್ರಜ್ಞಾಪೂರ್ವಕವಾಗಿ ಉಳಿತಾಯ ಮಾಡಿ ಮತ್ತು ಆತುರದ ಖರ್ಚುಗಳನ್ನು ಆದಷ್ಟು ತಪ್ಪಿಸಿ ಮೀನರಾಶಿಯವರು. ಅದೇ ರೀತಿ ವಾಹನ, ಆಸ್ತಿ, ಮನೆಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಅದು ನೆರವೇರಲಿ ಅಂತ ಹೇಳ್ತಾ, ಇನ್ನು ಕುಟುಂಬದ ಜೀವನದ ಬಗ್ಗೆ ಹೇಳೋದಾದರೆ, ಸಂಬಂಧಗಳ ಬಗ್ಗೆ ಹೇಳೋದಾದರೆ, ವೈಯಕ್ತಿಕ ಜೀವನ, ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನಡೆಯಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೀನರಾಶಿಯವರು ಅಂದರೆ ಕುಟುಂಬ ಜೀವನವು ಭಾವನಾತ್ಮಕವಾಗಿ ಮಹತ್ವದಾಗಿದೆ. ಪೋಷಕರು ಅಥವಾ ಮನೆಯ ವಿಷಯಗಳ ಬಗ್ಗೆ ನೀವು ಹೆಚ್ಚು ಜವಾಬ್ದಾರಿಯನ್ನು ಅನುಭವಿಸಬಹುದು. 4ನೇ ಮನೆಯಲ್ಲಿರುವಂತಹ ಗುರು ಭಾವನಾತ್ಮಕ ಬೆಂಬಲವನ್ನು ಪ್ರೋತ್ಸಾಹಿಸಲಿದ್ದಾರೆ, ಆದರೆ ಅದು ನಿಮ್ಮನ್ನು ಸೂಕ್ಷ್ಮವಾಗಿಸಬಹುದು. ನಿಮ್ಮ ರಾಶಿಯಲ್ಲಿರುವಂತಹ ಶನಿಯು ನಿಮ್ಮನ್ನು ಗಂಭೀರವಾಗಿ ಅಥವಾ ಮೀಸಲು ಇರುವಂತೆ ಮಾಡಬಹುದು. ಪ್ರೀತಿ ಪಾತ್ರರು ನೀವು ಏನನ್ನು ಅನುಭವಿಸುತ್ತಿದ್ದೀರಿ ಎಂಬುದನ್ನು ಯಾವಾಗಲೂ ಅರ್ಥ ಮಾಡಿಕೊಳ್ಳದಿರಬಹುದು. ನಿಮ್ಮನ್ನು ಮೃದುವಾಗಿ ವ್ಯಕ್ತಪಡಿಸುವುದು ಸಹಾಯ ಮಾಡುತ್ತದೆ ಸ್ನೇಹಿತರೆ. ಸಂಬಂಧಗಳಲ್ಲಿ ಪ್ರಣಯಕ್ಕಿಂತ ಸ್ಥಿರತೆ ಮುಖ್ಯವಾಗಿದೆ. ಮೇಲ್ನೋಟದಲ್ಲಿ ಸಂವಹನಕ್ಕಿಂತ ನೀವು ಅರ್ಥಪೂರ್ಣ ಸಂಭಾಷಣೆಗಳನ್ನು ಬಯಸಬಹುದು. ನಿಮ್ಮ ಭಾವನೆಗಳನ್ನು ನಿಧಾನವಾಗಿ ಮತ್ತು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ, ಒಳಿತಾಗಲಿದೆ. ಸಣ್ಣ ಪುಟ್ಟ ಮನಸ್ತಾಪಗಳು, ಕಿರಿಕಿರಿಗಳು, ಜಗಳಗಳು ಬರ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಈ ಮನಸ್ತಾಪ, ಕಿರಿಕಿರಿ, ಜಗಳ ಇದ್ದೇ ಇರುತ್ತದೆ. ಆದರೆ ನಾವು ಹೇಗೆ ಅದನ್ನು ಬಗೆಹರಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತದೆ. ಆದಷ್ಟು ಹುಣ್ಣಿಮೆ ಮುಗಿದ ನಂತರ ತಾಳ್ಮೆಯಿಂದ ವರ್ತಿಸುವುದು ಉತ್ತಮ. ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ, ಎಲ್ಲರೂ ಒಟ್ಟಿಗೆ ಕೂಡಿ ಈ ಶುಭ ಕಾರ್ಯವನ್ನು ನೆರವೇರಿಸಬೇಕು ಅಂತಂದರೆ ಸ್ನೇಹಿತರೆ ಬಹಳಷ್ಟು ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಅದನ್ನು ಅನುಸರಿಸ್ಕೊಂಡು ಹೋಗೋದು ಬಹಳ ಮುಖ್ಯ. ಅದು ವೈವಾಹಿಕ ಜೀವನದಲ್ಲಾಗಲಿ, ವೃತ್ತಿ ಜೀವನದಾಗಲಿ ಎಲ್ಲದರಲ್ಲೂ ಕೂಡ ಸ್ನೇಹಿತರೆ ಬಹಳ ಮುಖ್ಯವಾಗಿರುತ್ತೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆರೋಗ್ಯಕ್ಕೆ ಎಚ್ಚರಿಕೆಯ ಗಮನ ಬೇಕು. ಯಾಕಂದರೆ 1ನೇ ಮನೆಯಲ್ಲಿರುವಂಥ ಶನಿ ದಿನಚರಿಯನ್ನು ನಿರ್ಲಕ್ಷಿಸಿದರೆ ನಿಮ್ಮ ಆಯಾಸ, ನಿಮಗೆ ದೇಹದ ಬಿಗಿತ ಅಥವಾ ಕಡಿಮೆ ಶಕ್ತಿಯನ್ನು ಉಂಟು ಮಾಡಬಹುದು. ಇನ್ನು ಹೊರಗಿನ ತಿಂಡಿ ತಿನಿಸುಗಳನ್ನು ಚೆನ್ನಾಗಿ ಸೇವಿಸಿದಷ್ಟು ಅಸಿಡಿಟಿ, ಮಸಾಲೆಯುಕ್ತ ಆಹಾರವನ್ನು ಸೇವಿಸಿದಷ್ಟು ಸ್ನೇಹಿತರೆ ಉಷ್ಣತೆ ಜಾಸ್ತಿಯಾಗಲಿದೆ. ಹಾಗಾಗಿ ಪ್ರತಿದಿನ ಚೆನ್ನಾಗಿ ನೀರನ್ನು ಕುಡಿಯುವುದು ಮತ್ತು ಲಘು ವ್ಯಾಯಾಮ ಮಾಡುವುದು ಅತ್ಯಗತ್ಯ. ಮಾನಸಿಕ ಒತ್ತಡವು ದೈಹಿಕವಾಗಿ ಪ್ರತಿಫಲಿಸಬಹುದು. ಸರಿಯಾದ ನಿದ್ರೆಯನ್ನು ಮಾಡಿ. ಒತ್ತಡದಿಂದಲೂ ಕೂಡ ಸ್ನೇಹಿತರೆ ಆದಷ್ಟು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇಂಜಸನ್ನು ನೀವೇ ನೋಡಲಿದ್ದೀರಿ. ಇದಕ್ಕೆ ಕಾರಣ ಸಿಗದ ರೀತಿಯಲ್ಲಿ ಕೂಡ ಆಗಬಹುದು. ಹಾಗಾಗಿ ಪ್ರತಿದಿನ ಯೋಗ, ಧ್ಯಾನವನ್ನು ಮಾಡುವುದು, ಮೆಡಿಟೇಷನನ್ನು ಮಾಡುವುದು, ಲಘು ವ್ಯಾಯಾಮದಿಂದಲೇ ಶುರು ಮಾಡಿ ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡುವುದು ಬಹಳ ಮುಖ್ಯವಾಗುತ್ತದೆ. ಏಕೆಂದರೆ ಶಿಸ್ತನ್ನು ಕಾಪಾಡಿಕೊಂಡರೆ 6ನೇ ಮನೆಯಲ್ಲಿರುವಂತಹ ಕೇತು ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಜಯಿಸಲು ಸಹಾಯವನ್ನು ಮಾಡಲಿದ್ದಾರೆ. ದಿನಚರಿಯಲ್ಲಿ ಶಿಸ್ತಿನ ಆರೋಗ್ಯವನ್ನು ಸ್ಥಿರವಾಗಿರಿಸುತ್ತದೆ ಅಂತಲೇ ಹೇಳಬಹುದು. ಹಾಗಾಗಿ ನಾನು ಪ್ರತಿದಿನ ಏನು ಹೇಳಿದ್ದೀನಿ ಸ್ನೇಹಿತರೆ, ನಿಮ್ಮ ದಿನಚರಿಯಲ್ಲಿ ಅನುಸರಿಸಿ ಉತ್ತಮ ಆರೋಗ್ಯವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನೋಡಲಿದ್ದೀರಿ ಅಂತ ಹೇಳ್ತಾ, ಇನ್ನು ಮೇಯ್ನಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಹುಣ್ಣಿಮೆ ಮುಗಿದ ನಂತರ ನಿಮಗೆ ಸ್ವಲ್ಪ ತಾಳ್ಮೆ ವೃತ್ತಿಪರತೆ ಯಶಸ್ಸನ್ನು ತರುತ್ತದೆ ಅಂತಂದರೆ ತಿಳ್ಕೊಬಿಡಿ ಸ್ನೇಹಿತರೆ. ಏಕೆಂದರೆ ನೆಟ್ವರ್ಕಿಂಗ್ ಲಾಭವನ್ನು ತರುತ್ತದೆ. ಹಳೆಯ ಸಂಪರ್ಕಗಳು ಅಥವಾ ಉಲ್ಲೇಖಗಳು ಬೆಳವಣಿಗೆಗೆ ಸಹಾಯವನ್ನು ಮಾಡಲಿದೆ. ಲಾಭಗಳು ನಿಧಾನವಾಗಿ ಬಂದರೂ ಸ್ನೇಹಿತರೆ ಸ್ಥಿರವಾಗಿ ಬರಬಹುದು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ವ್ಯಾಪಾರದ ಮಾಲೀಕರು ಕೆಲಸದ ಹೊರೆ ಅಥವಾ ಜವಾಬ್ದಾರಿಯಿಂದಾಗಿ ಒತ್ತಡವನ್ನು ಅನುಭವಿಸಬಹುದು.
ನೀವು ಜನರು, ಗಡುವುಗಳು ಅಥವಾ ಅಧಿಕಾರವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗಿ ಬರಬಹುದು. ನಿಮ್ಮ ವ್ಯವಹಾರದಲ್ಲೂ ಕೂಡ ಯಾರನ್ನು ಕುರುಡರಾಗಿ ನಂಬೇಡಿ, ಯಾಕಂದರೆ ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತದೆ. ಯಾವುದೇ ಒಪ್ಪಂದಗಳನ್ನು ಮಾಡ್ಕೋಬೇಕು ಅಂದರೆ ಸ್ನೇಹಿತರೆ 1-3 ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಅಥವಾ ನಿಮಗಿಂತ ಮೇಲ್ಪಟ್ಟವರನ್ನು ವಿಚಾರಿಸಿ ಸ್ನೇಹಿತರೆ ಅವರ ಸಲಹೆಯನ್ನು ತೆಗೆದುಕೊಂಡು ಸಹಿಯನ್ನು ಹಾಕುವುದು, ಒಪ್ಪಂದವನ್ನು ಮಾಡುವುದು ಬಹಳ ಮುಖ್ಯವಾಗುತ್ತದೆ. ಯಾರನ್ನು ಕುರುಡರಾಗಿ ನಂಬೇಡಿ, ವ್ಯವಹಾರದಲ್ಲಿ ಲಾಭ ಇದೆ ಅಂತ ಹೇಳ್ತಾ, ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಫೆಬ್ರವರಿ 1ನೇ ತಾರೀಕು ಮಾಘ ಹುಣ್ಣಿಮೆ ಅಥವಾ ಭರತ ಪೂರ್ಣಿಮೆ ಎಂದು ಸ್ನೇಹಿತರೆ ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಮತ್ತು ಗಮನವಿಟ್ಟು ಇರುತ್ತಾರೆ ಅಧ್ಯಯನದ ಕಡೆ. 1ನೇ ಮನೆಯಲ್ಲಿರುವಂಥ ಶನಿ ಶಿಸ್ತನ್ನು ಹೆಚ್ಚಿಸಲಿದ್ದಾರೆ, ಆದರೆ ಆತ್ಮವಿಶ್ವಾಸದ ಕೊರತೆಯನ್ನು ಉಂಟು ಮಾಡಬಹುದು. ಗುರು ಭಾವನಾತ್ಮಕ ಸ್ಥಿರತೆ ಮತ್ತು ತಿಳುವಳಿಕೆಯನ್ನು ಬೆಂಬಲಿಸಲಿದ್ದಾರೆ. ಶಾಂತ ವಾತಾವರಣದಲ್ಲಿ ಅಧ್ಯಯನ ಮಾಡುವುದು ಫಲಿತಾಂಶಗಳನ್ನು ಸುಧಾರಿಸುತ್ತದೆ. ತ್ವರಿತ ಫಲಿತಾಂಶಗಳಿಗಿಂತ ಸ್ಥಿರವಾದ ಪ್ರಯತ್ನದಲ್ಲಿ ನಂಬಿಕೆ ಇಡಿ ಸ್ನೇಹಿತರೆ. ಕೊನೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ದಿನ ಪ್ರತಿನಿತ್ಯ ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಟ್ಟು ಸ್ವಲ್ಪ ಅಧ್ಯಯನದ ಕಡೆ ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಿದಲ್ಲಿ ಖಂಡಿತವಾಗಿ ಕೊನೆಯ ದಿನಗಳಲ್ಲಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ. ಪ್ರತಿದಿನ ಸ್ನೇಹಿತರೆ ಪ್ರಯತ್ನದಲ್ಲಿ ನಂಬಿಕೆ ಇಡಿ. ತ್ವರಿತ ಫಲಿತಾಂಶಗಳಿಗಿಂತ ಸ್ಥಿರವಾದ ಪ್ರಯತ್ನದಲ್ಲಿ ಒಂದು ನಂಬಿಕೆ ಇಡುವುದರಿಂದ ಉನ್ನತ ಫಲಿತಾಂಶ ತಾನಾಗಿ ಬರುತ್ತದೆ ಅಂತಲೇ ಹೇಳಬಹುದು. ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಮೀನರಾಶಿಯವರು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಒಂದು 3-4 ಕ್ವಶನ್ ಕೇಳಿದರೆ ಅದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಯಾಕಂತಂದರೆ ಆನ್ಸರ್ನ ಪದೇ ಕೇಳ್ತಾನೆ ಇರ್ತೀರ. 2026ರಲ್ಲಿ ಮೀನರಾಶಿಯವರಿಗೆ ಸ್ನೇಹಿತರೆ ಉತ್ತಮವೇನದನ್ನ ಕೇಳಿದ್ದೀರಾ ಒಟ್ಟಾರೆಗೆ. ಹೌದು, ಇದು ಶಕ್ತಿ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನು ನಿರ್ಮಿಸುವಂತಹ ವರ್ಷ ಅಂತಲೇ ಹೇಳ್ಬಹುದು. ನನ್ನ ವೃತ್ತಿ ಜೀವನ ಹೇಗಿರಲಿದೆ, ಮುಂದಿನ ದಿನಗಳಲ್ಲಿ ಕಷ್ಟಕರವಾಗಬಹುದು ಅನ್ನೋದನ್ನು ಕೂಡ ಕೇಳಿದ್ದೀರ. ನನ್ನ ಖರ್ಚುಗಳನ್ನು ಹೇಗಿರಲಿದೆ, ನಾನು ನಿಯಂತ್ರಿಸಬೇಕಾ, ಸರಿಯಾಗಿದ್ದೀವಾ ಅನ್ನೋದನ್ನು ಕೇಳಿದ್ದೀರ. ಜವಾಬ್ದಾರಿ ಮತ್ತು ತಾಳ್ಮೆಯೊಂದಿಗೆ ವೃತ್ತಿ ಜೀವನ ಸುಧಾರಿಸುತ್ತದೆ. ಹೌದು, ಎಚ್ಚರಿಕೆಯ ಖರ್ಚು ಶಾಂತಿಯನ್ನು ತರುತ್ತದೆ. ಶಿಸ್ತನ್ನು ಪಾಲಿಸಿದರೆ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಪ್ರತಿನಿತ್ಯ ಸ್ನೇಹಿತರೆ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಒಳಿತಾಗಲಿದೆ. ನಿಮ್ಮ ಮುಂದಿನ ದಿನಗಳಲ್ಲಿ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಶಿಸ್ತನ್ನು ಪಾಲಿಸಿದರೆ ಆರೋಗ್ಯ ಸ್ಥಿರವಾಗಿರುತ್ತದೆ. 2026ರಲ್ಲಿ ನನ್ನ ಅತ್ಯುತ್ತಮ ಪರಿಹಾರ ಯಾವುದು ಅನ್ನೋದನ್ನ ತಿಳಿಸ್ಕೊಡಿ ಅಂತ ಕೇಳ್ತಿದ್ದೀರಾ. ಗುರು ಮಂತ್ರವನ್ನು ಹೇಳಿ ಸ್ನೇಹಿತರೆ. 11 ಬಾರಿ, ಟೈಮ್ ಇದ್ದರೆ 108 ಬಾರಿ ಹೇಳುವುದು ಕೂಡ ಉತ್ತಮ. ದಿನಚರಿ ಮತ್ತು ಧ್ಯಾನ ಸ್ನೇಹಿತರೆ, ನಿಮ್ಮ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ. ಮೆಡಿಟೇಷನನ್ನು ಮಾಡಿ, ಧ್ಯಾನವನ್ನು ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಖಂಡಿತವಾಗಿಯೂ ನೋಡಲಿದ್ದೀರಿ. ಇನ್ನು ಈ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರದ ಕ್ರಮಗಳ ಬಗ್ಗೆ ಹೇಳೋದಾದರೆ ಮಾರ್ಗದರ್ಶನಕ್ಕಾಗಿ ಗುರುವಾರದಂದು ಓಂ ಗುರುವೇ ನಮಃ ಎಂದು ಮಂತ್ರವನ್ನು ಜಪಿಸಿ ಒಳಿತಾಗಲಿದೆ. ಶನಿವಾರದಂದು ದೀಪವನ್ನು ಹಚ್ಚಿ, ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಹೇಳಿ ಉತ್ತಮ ರಿಸಲ್ಟ್ ಸಿಗಲಿದೆ. ಶನಿಯ ಒತ್ತಡವನ್ನು ಕಡಿಮೆ ಮಾಡಬಹುದು. ಶನಿ ಸ್ನೇಹಿತರೆ ಒಳಿತಾಗಲಿದೆ. ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ, ಆಹಾರದ ಧಾನ್ಯಗಳನ್ನು ಸಹಾಯ ಮಾಡಿ ಆಹಾರವನ್ನು ನೀಡುವುದು ಕೂಡ ಉತ್ತಮ. ವೃದ್ಧರು ಮತ್ತು ನಿರ್ಗತಿಕರಿಗೆ, ಬಡವರಿಗೆ ದಾನ ಮಾಡಿ ಒಳಿತಾಗಲಿದೆ. ನೀರಿನ ಬಳಿ ಅಥವಾ ಧ್ಯಾನದಲ್ಲಿ ಸ್ನೇಹಿತರೆ ಸಮಯವನ್ನು ಕಳೆಯಿರಿ, ಒಳಿತಾಗಲಿದೆ. ದೈನಂದಿನ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ. ಉತ್ತಮ ಆರೋಗ್ಯ ತಾನಾಗಿ ಫಲಿಸಲಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀನಿ. ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನು ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡ್ದೇ ನೋಡ್ತಿದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇನ್ಫಾರ್ಮೇಟಿವ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.